ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವಾಗ ರೊಟ್ಟಿ ಮತ್ತು ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಇದು ಒಲೆಯಲ್ಲಿ ಮಾಡ್ತಾ ಇರೋದು. ಇಲ್ಲಿ ನಮ್ಮ ಮನೆ ಹತ್ರ ಗೋರಿಕಾಯಿ ಗಿಡ ಇತ್ತು, ಅದರಲ್ಲೇ ಗೋರಿಕಾಯಿ ಕಿತ್ಕೊತಾ ಇದ್ದೀನಿ. ಈಗ ಗೋರಿಕಾಯಿ ಎಲ್ಲ ಕಿತ್ಕೊಂಡು ತುಂಬ ಫ್ರೆಶ್ ಆಗಿದೆ. ಈಗ ಎಲ್ಲ ಮಿಕ್ಸು ಪಲ್ಯ ಮಾಡ್ತಾ ಇರೋದು. ಗೋರಿಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ಒಲೆಯಲ್ಲಿ ಮಾಡಿದ್ದು ಅಡುಗೆನೇ ತುಂಬ ಡಿಫ್ರೆಂಟಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಬರುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಈಗ ಕಾದಿದೆ, ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾದಿದ ನಂತರ ಸಾಸಿವೆ, ಹಾಗೆ ಮನೆ ಹತ್ರ ಕರ್ಬೇವಿನ ಸೊಪ್ಪು ಗಿಡ ಇತ್ತು, ಕರ್ಬೇವಿನ ಎಲೆನೂ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಹಾಗೆ ಕಟ್ ಮಾಡಿರೋ ಅಂಥ ಈರುಳ್ಳಿ ಮತ್ತು ಟೊಮೊಟೊ ಇತ್ತು, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಹಾಗೆ ಕಟ್ ಮಾಡಿರೋ ಅಂಥ ಟೊಮೊಟೊ ಹಾಕ್ತಾಯಿದ್ದೀನಿ. ಈಗ ಫ್ರೈ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಫ್ರೈ ಆದ ನಂತರ ನಾನಿವಾಗ ಆಲೂಗೆಡ್ಡೆ, ಬದನೆಕಾಯಿ ಹಾಗೂ ಗೋರಿಕಾಯಿ ಎಲ್ಲ ಹಚ್ಚಿದ್ದೆ, ಅದೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಬಾಡಿಸ್ಬೇಕು. ಈಗ ಉಪ್ಪು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಖಾರದ ಪುಡಿ, ಹಾಗೆ ಧನಿಯಾ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕೆ ಬಿಡಬೇಕು. ನೋಡಿ, ಈಗ ಬೆಂದಿದೆ, ಸ್ವಲ್ಪ ಬೆಂದಿದ್ದು ಕಾಯಿ ತುರಿದಿದ್ದು ಪಲ್ಯ ರೆಡಿಯಾಗಿದೆ. ಈಗ ರೊಟ್ಟಿ ಮಾಡೋಕ್ಕೆ ನೀರು ಕಾಯಿಸ್ತಾ ಇದ್ದೀನಿ. ಕಾಯಿಸ್ಬಿಟ್ಟು ಕಾದಿರೋ ನೀರು ನಾವು ಇದರಲ್ಲಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ರೊಟ್ಟಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ನೋಡಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಉಂಡೆ ಮಾಡಿಕೊಂಡು ತಡ್ತಾ ಇದ್ದೀನಿ, ಕೈಯಲ್ಲೇ ತಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನೋಡಿ, ಈ ಥರ ರೊಟ್ಟಿ ರೆಡಿಯಾಗಿದೆ. ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ, ಹಂಚು ಕಾದಿದೆ, ಮೇಲೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೋಡಿ, ಬೇಯಿಸ್ತಾ ಇದ್ದೀನಿ. ಈಗ ರೆಡಿಯಾಗಿದೆ ರೊಟ್ಟಿ ಮತ್ತು ಹಾಗೂ ಪಲ್ಯ. ನೀವೊಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ.